ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಲಿಂಕ್ ಅನ್ನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಅಥವಾ ನಿಮ್ಮ ಸ್ಕೂಲ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ. ನಾವು ಇವತ್ತು ನೋಡ್ತಾ ಇದೀವಿ 7ನೇ ತರಗತಿಯ ಗಣಿತ ಅಧ್ಯಾಯ 4 ಸರಳ ಸಮೀಕರಣಗಳು. ಇವತ್ತಿನ ದಿನ ಪಾರ್ಟ್ 3 ಅಂದ್ರೆ ಅಭ್ಯಾಸ 4.3. ಈ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಇವತ್ತಿನ ದಿನ ನೋಡೋಣ. ನೋಡಿ, ಮೊದಲನೇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಎರಡೂ ಬದಿಗಳಲ್ಲಿ ಕೂಡುವುದು ಅಥವಾ ಕಳೆಯುವುದು, ಸ್ಥಳಾಂತರಿಸುವುದು. ಆಯ್ತಾ, ಎರಡು ವೇನಲ್ಲಿ ನಾವು ಲೆಕ್ಕಗಳನ್ನ ಬಿಡಿಸಬಹುದು. ಆದರೆ ನೀವು ಕೊಟ್ಟಿರೋ ಕ್ವಶನ್ ಅನ್ನ ಸರಿಯಾಗಿ ಓದಿ ಲೆಕ್ಕವನ್ನು ಬಿಡಿಸಬೇಕು. ಮೊದಲನೇದೇನ್ ಕೊಟ್ಟಿದ್ದಾರೆ, 3p - 10 = 5 ಅಂದ್ರೆ 3p - 10 = 5 ಕೊಟ್ಟಿದ್ದಾರೆ. ಎರಡೂ ಬದಿಗಳಲ್ಲಿ 10 ಕೂಡಿದಾಗ 3p - 10 + 10 = 5 + 10. ಇದು 10 ಇದು 10 ಹೋಯ್ತು. ಆಯ್ತಾ, 5 + 10 15 ಉಳಿತು. ಇದು 3p ಹಾಗೆ ಉಳಿತು. ಅಥವಾ 3p = 15. ಇದು ಕೂಡ ಮಾಡಬಹುದು. ಅಥವಾ ಸ್ಥಳಾಂತರಿಸುವುದು ಅಂದ್ರೆ ಎರಡನೇದು 3p - 10 = 5 ಅಂದ್ರೆ 3p 3p - 10 = 5. -10 ಅನ್ನ ಏನ್ ಮಾಡೋದು, ಈ ಸೈಡ್ ತಗೊಳ್ಳೋದು. -10 ಅನ್ನು LHS ಲೆಫ್ಟ್ ಹ್ಯಾಂಡ್ ಸೈಡ್ ನಿಂದ ರೈಟ್ ಹ್ಯಾಂಡ್ ಸೈಡ್ ಗೆ ಸ್ಥಳಾಂತರಿಸುವುದು. ಈ 10 ಅನ್ನ ಈ ಕಡೆ ತರುವುದು. -10 ಅನ್ನು ಸ್ಥಳಾಂತರಿಸಿದಾಗ ಅದು +10 ಆಗುತ್ತದೆ. ಇಲ್ಲಿ ಮೈನಸ್ ಇದೆ, ಈ ಕಡೆ ತಂದಾಗ ಅದು ಪ್ಲಸ್ ಆಗುತ್ತೆ. 3p = 5 + 10 ಅಥವಾ 3p = 5 + 10 ಎಷ್ಟು, 15. ಆಯ್ತಾ. ಅದೇ ರೀತಿ ನೋಡೋಣ. ಇವುಗಳನ್ನು ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾರೆ ಒಂದು ಕಾಲಮ್ ನಲ್ಲಿ. ಮೊದಲನೇದು, ಸಂಖ್ಯೆಯೊಂದನ್ನು 6 ರಿಂದ ಗುಣಿಸಿ ಗುಣಲಬ್ಧದಿಂದ 5 ಕಳೆದಾಗ ನಿಮಗೆ 7 ದೊರೆಯುತ್ತದೆ. ಸಂಖ್ಯೆ ಯಾವುದೆಂದು ಹೇಳುತ್ತೀರಾ? ಉತ್ತರ, ಒಂದು ಆ ಸಂಖ್ಯೆ x ಆಗಿರ್ಲಿ. ನಾವು ಮೊದಲೊಂದು ಸಂಖ್ಯೆ x ತಗೊಳ್ಳೋಣ. ಅದನ್ನ 6 ರಿಂದ ಗುಣಿಸಬೇಕು, ಅದರಿಂದ 5 ಕಳಿಬೇಕು, = 7 ಬರುತ್ತೆ ಉತ್ತರ. ಆಯ್ತಾ, ನಾವೇನ್ ಮಾಡೋಣ, ಇನ್ನು 6x ಹಾಗೆ ಇಡೋಣ. ಈ 5 ಈ ಕಡೆ ತಂದ್ರೆ ಪ್ಲಸ್ ಆಗುತ್ತೆ. 6x = 12 ಆಗುತ್ತೆ. x = 12. ಇದಿಲ್ಲಿ ಗುಣಾಕಾರ ಆಗ್ತಾ ಇದೆ, ಕೆಳಗಡೆ ಹೋಗಿ ಭಾಗಾಕಾರ ಅಂದ್ರೆ ಬಲಗಡೆ ಬಂದು ಭಾಗಾಕಾರ ಆಗುತ್ತೆ. x = 12/6. x = 2 ಬಂತು ನೋಡಿ. ಇವಾಗ x = 2 ತುಂಬಿರಿ. 2 ಇಲ್ಲಿ ತುಂಬಬೇಕು. 6 -5 = 7 ಬರುತ್ತೆ. ಅಂದ್ರೆ 7 ಬರಬೇಕು. 6 ಎಷ್ಟು, 12. 12 - 5 ಎಷ್ಟು, 7. ಅದೇ ರೀತಿ ಎರಡನೇದು, ಯಾವ ಸಂಖ್ಯೆಯ ಮೂರನೇ ಒಂದಕ್ಕೆ 5 ಸೇರಿಸಿದಾಗ 8 ದೊರೆಯುತ್ತದೆ? ನೋಡಿ, ಆ ಸಂಖ್ಯೆ y ಆಗಿರಲಿ. y/3 ಮೂರನೇ, ಆ ಯಾವ ಸಂಖ್ಯೆಯ ಮೂರನೇ ಒಂದಕ್ಕೆ ಅಂದ್ರೆ y/3 + 5 = 8. ಇದು ಸಮೀಕರಣ. ನಾವೇನ್ ಮಾಡೋಣ, 5 ಆ ಕಡೆ ಒಯ್ಯೋಣ. y/3 y/3 = 8 - 5. y/3 = 8 - 5 ಮಾಡಿದ್ರೆ 3 ಉಳಿತು. ಆಯ್ತಾ, ನಾವೇನೇನ್ ಮಾಡೋಣ, y ಕಂಡುಹಿಡಿಬೇಕು. ಈ 3 ಈ ಕಡೆ ಭಾಗಿಲೆ ಇದೆ, ಈ ಕಡೆ ಹೋಗಿ ಗುಣಾಕಾರ ಆಗುತ್ತೆ. y = 3 × 3 9 ಆಗುತ್ತೆ ನೋಡಿ. ಇವಾಗ ಏನ್ ಮಾಡಿ, y = 9 ಈ ಲೆಕ್ಕದಲ್ಲಿ ಹಾಕಬೇಕು. ಇವಾಗ y = 9 ತುಂಬಿ. 9 / 3 + 5 = 8. 9/3 ಅಂದ್ರೆ ಎಷ್ಟು, 3. 3 + 5 ಅಂದ್ರೆ 3 + 5 ಇದು ಹಾಗೆ ಉಳಿಯುತ್ತೆ. ಇಲ್ಲಿ 3 + 5 ಎಷ್ಟು, 8. ಐತಲ್ವಾ. ಈ ರೀತಿ ಬಿಡಿಸಬೇಕು. ಅಭ್ಯಾಸ 4.3 ನೋಡೋಣ. ಮೊದಲನೇದು, ಮುಂದಿನವುಗಳಿಗೆ ಸಮೀಕರಣವನ್ನು ರಚಿಸಿ ಗೊತ್ತಿರದ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಎ, ಒಂದು ಸಂಖ್ಯೆಯ 8ರಷ್ಟಕ್ಕೆ 4 ಕೂಡಿದಾಗ ನಿಮಗೆ 60 ದೊರೆಯುವುದು. ಒಂದು ಸಂಖ್ಯೆಯ 8ರಷ್ಟಕ್ಕೆ, ಉತ್ತರ ಆ ಸಂಖ್ಯೆ x ಆಗಿರಲಿ. ಆಯ್ತಾ, x 8ರಷ್ಟಕ್ಕೆ ಅಂದ್ರೆ 8x ಪ್ಲಸ್ ಅದಕ್ಕೆ 4 ಕೂಡಿದಾಗ 60 ದೊರೆಯುವುದು. ನಾವೇನ್ ಮಾಡೋಣ, 4 ಈ ಸೈಡ್ ತರೋಣ. 8x = 60 - 4. ಕರೆಕ್ಟಾ? ಅದಾದ್ಮೇಲೆ 8x 60 - 4 ಮಾಡಿದ್ರೆ 56. x = ಇಲ್ಲಿ x ಇಡೋಣ. ಇದು 8 ಇದೆ, ಅಲ್ಲಿ ಕೆಳಗಡೆ ಹೋಗಿ ಭಾಗಿಲೆ ಆಗುತ್ತೆ ಆ ಸೈಡು, ರೈಟ್ ಹ್ಯಾಂಡ್ ಸೈಡ್. 56 / 8 = 7. ಆದ್ದರಿಂದ x ನ ಬೆಲೆ 7. ಇನ್ನು ಬಿ, ಒಂದು ಸಂಖ್ಯೆಯ 5ನೇ ಒಂದರಷ್ಟರಿಂದ 4 ಕಳೆದಾಗ 3 ದೊರೆಯುವುದು. ಉತ್ತರ ಆ ಸಂಖ್ಯೆ y ಆಗಿರಲಿ. 5ನೇ ಒಂದಕ್ಕೆ ಅಂದ್ರೆ y/5. y/5 - 4 = 3. 4 ಕಳೆದಾಗ 3 ದೊರೆಯುತ್ತದೆ. ಆಯ್ತಾ, y ಅಂದ್ರೆ ಈ 4 ಈ ಕಡೆ ತರೋಣ. y/5 = 3 + 4. 3 + 4 ಎಷ್ಟಾಯ್ತು, 7. y/5 ಹಾಗೆ ಉಳಿಯುತ್ತೆ. ಇನ್ನು y = ಈ 5 ಈ ಕಡೆ ಹೋದಾಗ ಅದು ಗುಣಾಕಾರ ಆಗುತ್ತೆ. 7 35 ಆಗುತ್ತೆ. ಆದ್ದರಿಂದ y = 35. ಐತಲ್ವಾ.
ಸೊ ಇದು ಬಿ. ಅದಾದ್ಮೇಲೆ ಇನ್ನು ಸಿ, ಒಂದು ಸಂಖ್ಯೆಯ 4/3 ತೆಗೆದುಕೊಂಡು ಅದಕ್ಕೆ 3 ಕೂಡಿದರೆ ನನಗೆ 21 ದೊರೆಯುವುದು. ಉತ್ತರ ಆ ಸಂಖ್ಯೆ ಎಕ್ಸ್ ಆಗಿರಲಿ. ಎಕ್ಸ್ ಅಂತ ತಗೊಳ್ಳೋಣ. ನೋಡಿ, 3/4 ಅಂದ್ರೆ 3/4 ಎಕ್ಸ್ ಪ್ಲಸ್ 3, ಅದಕ್ಕೆ 3 ಕೂಡಿಸಿದಾಗ 21 ದೊರೆಯುವುದು. ಆಮೇಲೆ ಏನ್ ಮಾಡೋಣ, 3 ಈ ಕಡೆ ಒಯ್ಯೋಣ. 3x ಡಿವೈಡೆಡ್ ಬೈ 4 21 ಮೈನಸ್ 3. 3x ಡಿವೈಡೆಡ್ ಬೈ 4 21ರಲ್ಲಿ 3 ಕಳೆದ್ರೆ 18 ಉಳಿತು. 3x ಈ 4 ಈ ಕಡೆ ಒಯ್ಯೋಣ. 18 ಗುಣಿಲೆ 4 ಆಗುತ್ತೆ. 3x 72 ಬಂತು. 18 ಗುಣಿಲೆ 4 72. ಆದ್ದರಿಂದ x 24. ನೀವು ಇಲ್ಲಿ 24 ತುಂಬ ನೋಡಿದ್ರೆ 21 ಬರುತ್ತದೆ ಇದು. ಇನ್ನು ಡಿ, ಒಂದು ಸಂಖ್ಯೆಯ 2ರಷ್ಟರಿಂದ 11 ಕಳೆದಾಗ ನನಗೆ 15 ದೊರೆಯಿತು. ಆ ಸಂಖ್ಯೆ y ಆಗಿರಲಿ. 2y 2ರಷ್ಟು ಅಂದ್ರೆ 2y ಮೈನಸ್ 11 ಅದರಿಂದ ಕಳಿಬೇಕು. ಎಷ್ಟು ದೊರೆಯುತ್ತೆ? 15 ದೊರೆಯುತ್ತೆ. 2y 15 ಪ್ಲಸ್ 11. ಈ 11 ಈ ಕಡೆ ತಂದ್ರೆ ಪ್ಲಸ್ ಆಗುತ್ತೆ. 2y 26. y 26 ಡಿವೈಡೆಡ್ ಬೈ ಈ 2 ಕೆಳಗಡೆ ಹೋಗುತ್ತೆ ಇಲ್ಲಿ, ಡಿವೈಡೆಡ್ ಬೈ 2. ಆದ್ದರಿಂದ y 13. ಇನ್ನು ಇದೇ ರೀತಿ ಬಿಡಿಸಬೇಕಾದ್ರೆ x 14 ಬರುತ್ತೆ. f ಕೂಡ y 12. ನಾನು ಬಿಡಿಸಿದ್ದೀನಿ, ನೀವು ಕೂಡ ಬಿಡಿಸಿಕೊಳ್ಳಿ. ಇನ್ನು ಜಿ ಕೂಡ, ಆದ್ದರಿಂದ x 12, x ಕೂಡ ಬಿಡಿಸಿದ್ದೇನೆ ನಾನು ಇಲ್ಲಿ, x ನ ವ್ಯಾಲ್ಯೂ. ಇನ್ನು ಎರಡನೇ, ಮುಂದಿನವುಗಳನ್ನು ಬಿಡಿಸಿ. ಎ, ತರಗತಿಯಲ್ಲಿ ಶಿಕ್ಷಕರು ಪ್ರತಿಯೊಬ್ಬ ಪಡೆದಿರುವ ಅಂಕಗಳು. ಆಯ್ತಾ? ಸೊ ಇದನ್ನ ಪಾರ್ಟ್ 1 ನಲ್ಲಿ ಕೂಡ ಬಿಡಿಸಿದ್ದೇವೆ. ನಾನು ಉತ್ತರ ಹೇಳ್ತೀನಿ. ಪ್ರತಿಯೊಬ್ಬ ವಿದ್ಯಾರ್ಥಿ ಪಡೆದಿರುವ ಅತಿ ಕಡಿಮೆ ಅಂಕ ಎಲ್, 2ರಷ್ಟೇ ಅಂದರೆ 2l. ಆದ್ದರಿಂದ ಗರಿಷ್ಠ ಅಂಕಗಳು 2l ಪ್ಲಸ್ 7 87. 87 ಅಂಕ ಇಲ್ಲಿದೆ ಗರಿಷ್ಠ ಅಂಕ. ಇವಾಗ ನಾವೇನ್ ಮಾಡೋಣ, 2l ಒಂದ್ ಸೈಡ್ ಇರೋಣ, ಈ 7 ಈ ಕಡೆ ಕಳ್ಸೋಣ. ಎಷ್ಟಾಯ್ತು? 2l 80, l 40. ಆದ್ದರಿಂದ ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಕಡಿಮೆ ಅಂಕ 40. ಇನ್ನು ಬಿ, ಸಮದ್ವಿತೀಯ ಬಾಹು ತ್ರಿಭುಜದಲ್ಲಿ ಪಾದಕೋನಗಳು ಸಮನಾಗಿವೆ. ಶೃಂಗವು 40 ಡಿಗ್ರಿ ಆದರೆ ಪಾದಕೋನಗಳ ಅಳತೆ ಎಷ್ಟು? ತ್ರಿಭುಜದ ಒಳಕೋನಗಳ ಮೊತ್ತ 180ಕ್ಕೆ ಸಮ ಎಂದು ನೆನಪಿಸಿಕೊಳ್ಳಿ. ಉತ್ತರ ಬಿ, ಡಿಗ್ರಿಯನ್ನು ಮೂಲ ಕೋನವೆಂದು ಊಹಿಸಿ. ತ್ರಿಭುಜದ ಒಳಕೋನಗಳ ಮೊತ್ತ 180. 2b ಪ್ಲಸ್ 40 ಅಂದ್ರೆ ಇದು 2b. ಬಿ ಕಂಡುಹಿಡಿಬೇಕು ನಾವು ಇದರಲ್ಲಿ. ಪ್ಲಸ್ 40 ಒಂದು ಆಂಗಲ್ ಕೊಟ್ಟಿದ್ದಾರೆ ಅವರು, ಅಂದ್ರೆ ಒಂದು ಕೋನ ಕೊಟ್ಟಿದ್ದಾರೆ. 180 ಆಗುತ್ತೆ. 2b 180ರಿಂದ ಈ 40 ಈ ಕಡೆ ಬಂದಾಗ 40 ಕಳೀರಿ. ಆಯ್ತಾ? 2b 140 ಆಯ್ತು. b 140 ಡಿವೈಡೆಡ್ ಬೈ 2 70 ಡಿಗ್ರಿ ಬರುತ್ತದೆ. ಅದೇ ರೀತಿ ಇನ್ನು ಸಿ, ಸಚಿನ್ ರಾಹುಲ್ ಗಳಿಸಿದ ರನ್ಗಳಿಗಿಂತ 2ರಷ್ಟು ರನ್ ಗಳಿಸುತ್ತಾನೆ. ಅವರಿಬ್ಬರು ಒಟ್ಟಾಗಿ ಗಳಿಸಿದ ರನ್ಗಳು ದ್ವಿಶತಕಕ್ಕಿಂತ 2 ಕಡಿಮೆ ಇದ್ದರೆ ಒಬ್ಬರೊಬ್ಬರು ಗಳಿಸಿದ ರನ್ಗಳೆಷ್ಟು? ಅವರಿಬ್ರು ಕೂಡಿ ರನ್ ಎಷ್ಟು ಗಳಿಸ್ತಾರೆ ಮತ್ತು ಅವರಿಬ್ರು ಇಂಡಿವಿಜುವಲ್ ಆಗಿ ಎಷ್ಟು ಗಳಿಸ್ತಾರೆ? ಉತ್ತರ, ರಾಹುಲ್ ಗಳಿಸಿದ ರನ್ಗಳ ಸಂಖ್ಯೆ y ತಗೊಳ್ಳೋಣ. ಸಚಿನ್ ಗಳಿಸಿದ ರನ್ ಎಷ್ಟು? 2y. ನೋಡಿ, ಸಚಿನ್ ರಾಹುಲ್ ಗಳಿಸಿದ ರನ್ಗಳಿಂದ 2ರಷ್ಟು ಅಂದ್ರೆ ಸಚಿನ್ ಗಳಿಸಿದ 2y, ರಾಹುಲ್ ಗಳಿಸಿದ y. ಇಬ್ಬರು ಒಟ್ಟಾಗಿ ಗಳಿಸಿದ ರನ್ ದ್ವಿಶತಕಕ್ಕಿಂತ 2 ಕಡಿಮೆ ಅಂದ್ರೆ 200 ಮೈನಸ್ 2 ಕಮ್ಮಿ ಇದೆ. 2 ದ್ವಿಶತಕಕ್ಕೆ 198 ತಗೊಳ್ಳೋಣ. y ಪ್ಲಸ್ 2y 198 ಅಂತ ಬರುತ್ತೆ ಸಮೀಕರಣ. y ಪ್ಲಸ್ 2y 3y 198. y 198 ಡಿವೈಡೆಡ್ ಬೈ 3. y 66. y 66 ಅಂದ್ರೆ ರಾಹುಲ್ ಗಳಿಸಿದ ರನ್ ಇದು. ಆದ್ದರಿಂದ ರಾಹುಲ್ ಗಳಿಸಿದ ರನ್ನು 66. ಸಚಿನ್ ಗಳಿಸಿದ ರನ್ 2y 2 ಗುಣಿಲೆ 66 132. 132 ಪ್ಲಸ್ 66 ಮಾಡಿದ್ರೆ 198 ಬರುತ್ತದೆ. ಈತಲ್ವಾ? ಸೊ ಇದು ಸಿ ಪ್ರಶ್ನೆಯ ಉತ್ತರ. ಅದಾದ್ಮೇಲೆ ಮುಂದಿನವುಗಳನ್ನು ಬಿಡಿಸಿ. ಮೊದಲನೇದು, ಇರ್ಫಾನ್ ಬಳಿ ಪರ್ಮಿತ್ ಬಳಿ ಇರುವ ಗೋಲಿಗಳ 5ರಷ್ಟಕ್ಕಿಂತ 7 ಗೋಲಿಗಳು ಹೆಚ್ಚಿವೆ. ಇರ್ಫಾನ್ ಬಳಿ 37 ಗೋಲಿಗಳಿದ್ದರೆ ಪರ್ಮಿತ್ನ ಬಳಿ ಇರುವ ಗೋಲಿಗಳೆಷ್ಟು? ಉತ್ತರ, ಪರ್ಮಿತ್ನ ಬಳಿ ಇರುವ ಗೋಲಿಗಳ ಸಂಖ್ಯೆ m ಅಂತ ತಗೊಳ್ಳೋಣ. ಇರ್ಫಾನ್ ಬಳಿ 37 ಗೋಲಿಗಳನ್ನು ಹೊಂದಿದ್ದರು. ಅದು ಪರ್ಮಿತ್ನ ಗೋಲಿಗಳ 5 ಪಟ್ಟು ಹೆಚ್ಚು ಅಂದ್ರೆ 5m. 5m ಪ್ಲಸ್ 7 37. 5ರಷ್ಟು ಮತ್ತೆ ಅದಕ್ಕೆ 7 ಕೂಡಿಸಿದಾಗ 37. ಇದು ಇರ್ಫಾನ್ ಬಳಿ ಇರುವ ಗೋಲಿಗಳು. 5m ಈ 7 ಈ ಕಡೆ ತಗೊಳ್ಳೋಣ, 30 ಬರುತ್ತೆ. 5m 30. m 30 ಡಿವೈಡೆಡ್ ಬೈ 5. ಆದ್ದರಿಂದ m 6. ಆದ್ದರಿಂದ ಪರ್ಮಿತ್ನ ಬಳಿ ಇರುವ ಗೋಲಿಗಳ ಸಂಖ್ಯೆ 6. ಇನ್ನು 2, ಲಕ್ಷ್ಮಿ ತಂದೆಗೆ 49 ವರ್ಷ. ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗಿವೆ. ಲಕ್ಷ್ಮಿಯ ವಯಸ್ಸೆಷ್ಟು ಕೇಳಿದ್ದಾರೆ. ಉತ್ತರ, ಲಕ್ಷ್ಮಿಯ ವಯಸ್ಸು y ಆಗಿರಲಿ.
ಅವಳ ತಂದೆಯ ವಯಸ್ಸು ಈಕ್ವಲ್ ಟು ಲಕ್ಷ್ಮಿಯ 3ರಷ್ಟು ಅಂದರೆ 3y ಪ್ಲಸ್ ಅದಕ್ಕೆ 4 ವರ್ಷ ಹೆಚ್ಚಿಗೆ. ಆದ್ದರಿಂದ ಅವಳ ತಂದೆಯ ವಯಸ್ಸು 3y ಪ್ಲಸ್ 4 ಈಕ್ವಲ್ ಟು 49. ಆಯ್ತಾ, ಕೊಟ್ಟಿದ್ದಾರೆ ಅವರು 49 ಅಂತ. ಇವಾಗ y ಅಂದ್ರೆ ಯಾವುದು? ಲಕ್ಷ್ಮಿ ವಯಸ್ಸು. ಅದನ್ನ ನಾವು ಕಂಡುಹಿಡಿಬೇಕು. 3y ಪ್ಲಸ್ 4 ಈಕ್ವಲ್ ಟು 49. 3y ಈಕ್ವಲ್ ಟು ಈ 4ಅನ್ನ ಈ ಕಡೆ ತಗೊಂಡ್ ಬನ್ನಿ. 3y ಈಕ್ವಲ್ ಟು 45. y ಈಕ್ವಲ್ ಟು 45, ಈ 3 ಕೆಳಗಡೆ ಹೋಗುತ್ತೆ. y ಈಕ್ವಲ್ ಟು 15. ಆದ್ದರಿಂದ ಲಕ್ಷ್ಮಿಯ ವಯಸ್ಸು 15. 15 ಮೂರ್ಲೆ 45 ಪ್ಲಸ್ 4 ಮಾಡಿದ್ರೆ 49 ಬರುತ್ತದೆ. ಇದು ಎರಡನೇ ಪ್ರಶ್ನೆ. ಅದೇ ರೀತಿ ಮೂರನೆಯ ಪ್ರಶ್ನೆ, ಸುಂದರ ಗ್ರಾಮದ ಗ್ರಾಮಸ್ಥರು ಉದ್ಯಾನವನದಲ್ಲಿ ಗಿಡಗಳನ್ನು ನೆಟ್ಟರು. ಅವುಗಳಲ್ಲಿ ಕೆಲವು ಹಣ್ಣಿನ ಗಿಡಗಳಿದ್ದವು. ಇತರೆ ಗಿಡಗಳ ಸಂಖ್ಯೆಯು ಹಣ್ಣಿನ ಗಿಡಗಳ ಸಂಖ್ಯೆಯ 3ರಷ್ಟಕ್ಕಿಂತ 2 ಹೆಚ್ಚಿವೆ. ಇತರ ಗಿಡಗಳ ಸಂಖ್ಯೆ 77 ಆದರೆ ಹಣ್ಣಿನ ಗಿಡಗಳ ಸಂಖ್ಯೆ ಕಂಡುಹಿಡಿಯಿರಿ. ಉತ್ತರ, ಹಣ್ಣಿನ ಗಿಡಗಳು ಎಂ ಅಂತ ತಗೊಳ್ಳಿ. ಆಯ್ತಾ. ಇತರೆ ಗಿಡಗಳ ಸಂಖ್ಯೆ ಈಕ್ವಲ್ ಟು ಹಣ್ಣಿನ ಗಿಡಗಳ 3ರಷ್ಟು ಅಂದರೆ 3m, ಇದು ಎಂ ಅಂದ್ರೆ 3ರಷ್ಟಿದೆ, ಪ್ಲಸ್ 2 ಹೆಚ್ಚಿಗೆ. ಟೋಟಲ್ ಆಗಿ ಎಷ್ಟು ಗಿಡ ಇವೆ? 77. 3m ಪ್ಲಸ್ 2 ಈಕ್ವಲ್ ಟು 77. 3m ಪ್ಲಸ್ 2 ಈಕ್ವಲ್ ಟು 77. 3m ಈಕ್ವಲ್ ಟು 77ರಿಂದ ಈ ಎರಡನ್ನ ಈ ಕಡೆ ತಗೊಳ್ಳಿ, -2 ಆಗುತ್ತೆ. 3m ಈಕ್ವಲ್ ಟು 75 ಆಯ್ತು. m ಈಕ್ವಲ್ ಟು 75 ಡಿವೈಡೆಡ್ ಬೈ 3, m ಈಕ್ವಲ್ ಟು 25. ಆದ್ದರಿಂದ ಹಣ್ಣಿನ ಗಿಡಗಳ ಸಂಖ್ಯೆ 25. 4 ಒಗಟನ್ನು ಬಿಡಿಸಿ. ನಾನು ಒಂದು ಸಂಖ್ಯೆ, ನಾನು ಯಾರು ಹೇಳಿ. ನನ್ನ 7ರಷ್ಟು ಮತ್ತೆ ಅದಕ್ಕೆ 5 ತ್ರಿಶತಕಕ್ಕೆ ಇನ್ನೂ 40 ಬೇಕು. ನಾನು ಒಂದು ಸಂಖ್ಯೆ y ತಗೊಳ್ಳಿ. ನನ್ನ 7ರಷ್ಟು 7 ಪ್ಲಸ್ y ಮತ್ತೆ ಅದಕ್ಕೆ 50 ಕೂಡಿಸಿದರೆ ಇಷ್ಟಾಗುತ್ತೆ. ತ್ರಿಶತಕಕ್ಕೆ ಇನ್ನೂ 40 ಬೇಕು, 260. ಯಾಕಂದ್ರೆ 300ಕ್ಕೆ 40 ಕಮ್ಮಿ ಇದೆ. ಆಯ್ತಾ. 7y 7y ಪ್ಲಸ್ 50 ಈಕ್ವಲ್ ಟು 260. 7y ಈಕ್ವಲ್ ಟು ಈ 50ಅನ್ನ ಈ ಕಡೆ ಕಳಿಸಿ, 210 ಆಯ್ತು. y ಈಕ್ವಲ್ ಟು 210 ಡಿವೈಡೆಡ್ ಬೈ 7. ಈ 7 ಈ ಕಡೆ ಕೆಳಗಡೆ ಬರುತ್ತೆ. y ಈಕ್ವಲ್ ಟು 30. ಆದ್ದರಿಂದ ಸಂಖ್ಯೆ 30. ನಾನು ಆ ಸಂಖ್ಯೆ 30. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಲಿಂಕ್ ಅನ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಅಥವಾ ನಿಮ್ಮ ಶಾಲೆ ಗ್ರೂಪ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಿದ್ದರೆ ಅದಕ್ಕೆ ತಪ್ಪದೇ ಶೇರ್ ಮಾಡಿರಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.